ಇವತ್ತು ನಾವಿಲ್ಲಿ ಸೇರ್ತಿಕ್ಕಂಥ ಕಾರಣ ತಮಗೆಲ್ಲರಿಗೂ ಗೊತ್ತಿದೆ. ಏನು ಮೊದಲನೇ ಗೆಜೆಟ್ ಆಯಿತು ಅವತ್ತು ಯಲಹಂಕದ ಹೆಸರು ಮತ್ತು ಚೌಡೇಶ್ವರಿ ಹೆಸರು ಕೆಲವು ಅಧಿಕಾರಿಗಳ ತಪ್ಪಿನಿಂದಾಗಿ ಕೈ ಬಿಟ್ಟೋಗಿತ್ತು. ಇದಾಗಿದ ಮರುದಿನವೇ ನಾವೆಲ್ಲ ಯಲಹಂಕದ ಒಂದು ರೈತ ಪಾಲಕರು, ನಾವು ಮತ್ತು ನಮ್ಮ ಕಾರ್ಮಿಕ ವರ್ಗದವರು, ನೇಕಾರರೆಲ್ಲ ಸೇರಿಕೊಂಡು ಎಲ್ಲ ಜನಾಂಗದವರು, ಮಡಿವಾಳರಿಂದ ಹಿಡಿದು ಪದ್ಮಶಾಲಿಯಿಂದ ಹಿಡಿದು ಭಾವಸಾರ ಕ್ಷತ್ರಿಯ ಮತ್ತು ಕುಚ್ಚಿಡಿಗರ ಸಂಘ, ಒಕ್ಕಲಿಗರ ಸಂಘ ಮತ್ತು ಎಲ್ಲರೂ ಸೇರಿ ಒಂದೊಂದು ಲೆಟರ್ ಮಾಡಿ ಅಂಬೇಡ್ಕರ್ ಸಂಘ ಮತ್ತು ಯಲಹಂಕದ AKAD ಕಾಲೋನಿ ನಿವಾಸಿಗಳು ನಾವೆಲ್ಲ ಸೇರಿ ಒಂದು ಪತ್ರಗಳನ್ನು ಮಾಡಿ ಅದನ್ನು ನಮ್ಮ ರವಿ ಮತ್ತು ಕೇಶವರಾಜಣ್ಣ ಮತ್ತು ಗೋಪಾಲಕೃಷ್ಣನ ನೇತೃತ್ವದಲ್ಲಿ ಮತ್ತು ಪದ್ಮಾವತಿರವರ ಸಹಕಾರದಲ್ಲಿ ನಾವು ಅದನ್ನು JC ಚಂದ್ರಶೇಖರ್ ಅವರು ಮತ್ತು ಅದನ್ನು ವಾಜಿದ್ರವರು DK ಶಿವಕುಮಾರ್ ಸಲ್ಲಿಸಿದ್ರಿ. DK ಶಿವಕುಮಾರ್ ಅವರು ಇದಕ್ಕೆ ಸ್ಪಂದಿಸಿ ಯಲಹಂಕ ಹೆಸರನ್ನ ರಾಜಾ ಕೆಂಪೇಗೌಡ ಹೆಸರಂತ ಇಟ್ಟರು. ಅದೇ ತಾಯಿ ಚೌಡೇಶ್ವರಿ ಹೆಸರಂತ ಇಟ್ಟರು. ಆರೋಪಗಳು ಮಾಡ್ತಾರೆ. ವಿರೋಧ ಪಕ್ಷ ಇರೋದು ಯಲಹಂಕದಲ್ಲಿ ವಿರೋಧ ಇರೋದು ಅವ್ರು ಆರೋಪ ಮಾಡೋದಕ್ಕೆ. ಯಾವತ್ತು ಆರೋಪಗಳು ನಿಲ್ಲಲ್ಲ, ಆರೋಪಗಳು ಕೊಚ್ಕೊಂಡು ಹೋಗ್ತದೆ, ಕೆಲಸಗಳು ನಿಲ್ತದೆ. ಅವರು 2 ದಿನ ಮಾತಾಡಿದ್ರು. ಏನು ತಪ್ಪಾಗಿತ್ತು ಅಲ್ಲಿಂದ ಮೊನ್ನೆವರೆಗೂ ಅವ್ರು ಮಾತಾಡಿದ್ದು. ಅವ್ರು ಮಾತಾಡ್ತಾ ಇದ್ರು. ನಮ್ಮ ನಾಯಕರುಗಳು ಕೇಶವರಾಜಣ್ಣ ಮತ್ತು ಗೋಪಾಲಕೃಷ್ಣ ಮತ್ತು ರವಿ ಮತ್ತು ನಮ್ಮ ಇವರೆಲ್ಲ ಕೆಲಸ ಮಾಡಿ ತೋರಿಸಿದ್ರಿ. ಏನು ಎಲ್ಲರೂ ಬೈಟಿಗಳು ಕೊಡೋದು ಅವರಲ್ಲಿ. ಬಟ್ ಇದು ಯಾವುದು ನಿಲ್ಲಲ್ಲ. ತಾಯಿ ಚೌಡೇಶ್ವರಿ ಆಶೀರ್ವಾದದಿಂದ ಹಿಂದಿನ ಬಾರಿ ಹೆಂಗೆ ಪದ್ಮಾವತಿ ಅಮರನಾಥ್ ಗೆದ್ದರು, ಅದೇ ರೀತಿ ಈ ಸರಿ ಸಹ ಅವರು ಗೆದ್ದು ನಮ್ಮ GB ಬೆಂಗಳೂರು ನಾರ್ತಲ್ಲಿ ಮೇಯರ್ ಆಗಂತ ಕ್ಯಾಂಡಿಡೇಟ್ ಗಡ್ಡೆ ಹೊಡಿತಾ ಇದ್ರು. ಅದೇ ರೀತಿ ವಾರ್ಡ್ ನಂಬರ್ 1ರಲ್ಲಿ ಅದು ಈ ಸರಿ ಕಾಂಗ್ರೆಸ್ ವಾರ್ಡ್ ಅಂತಲೇ ಹೇಳ್ತೀವಿ. ನಮ್ಮಲ್ಲಿ ಅಭ್ಯರ್ಥಿಗಳು 4-5 ಜನ ಇರ್ಬೋದು, ಎಲ್ಲರೂ ಮನಸ್ಸು ಒಂದೇ. ಅದಕ್ಕೆ ವಾರ್ಡ್ ನಂಬರ್ 1 ಸರ್ವ ಜನಾಂಗದ ಶಾಂತಿಯ ತೋಟ. ಅದರಲ್ಲಿ ಈ ಬಾರಿ ಕಾಂಗ್ರೆಸ್ ಹೂವು ಹರಳಿ GBಗೆ ಹೋಗ್ತದೆ. ಅದೇ ರೀತಿ ಉಪನಗರ ಮತ್ತು ಬೆಟ್ಟಳ್ಳಿ, ಹಟ್ಟೂರು, ಜುಡಿಷಿಯಲ್ ಲೇಔಟಲ್ಲಿ ನಮ್ಮ ಹುರಿಯಾಳುಗಳು ತಾ ಮುಂದು ಅಂತ ಈ ಬಾರಿ ಮುಂದೆ ಬರ್ತಾ ಇದ್ದಾರೆ. ಯಾಕಂದರೆ ಗೆಲ್ಲಲು ಹುಮ್ಮಸ್ಸು. ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಒಂದು ಯೋಜನೆಗಳ ಒಂದು ಇದ್ರ ಮೇಲೆ ನಾವು ಖಂಡಿತ ಈ ಸರಿ ಗೆದ್ದು ನಮ್ಮ ಅಭ್ಯರ್ಥಿಗಳು ಹೋಗ್ತಾರೆ. ಇಲ್ಲಿಂದ ಮುಂದಿನ ಕಹಳೆ ನಾವು ಖಂಡಿತ ಕೂಗ್ತೀರಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯ ಒಂದು ಪ್ರತಿಜ್ಞೆ ಮಾಡಿ ನಾವೆಲ್ಲ ಗೆಲ್ಸೋಣ. ನಮ್ಮಲ್ಲಿರ್ತಕ್ಕಂಥ ವೈಮನಸ್ಸುಗಳೆಲ್ಲ ಮರೆತು ನಾವು ಪಕ್ಷಕ್ಕೆ ದುಡಿಯೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.